ಜೀವನದಲ್ಲಿ ಸಣ್ಣ ಪುಟ್ಟ ಈ ತಪ್ಪುಗಳಿಂದ ಪಾಠವನ್ನು ಕಲಿಬೇಕಾಗತ್ತೆ ಕೆಲವೊಂದು ಸಲ ನಾವು. ಮ್ಯಾಕ್ಸಿಮಮ್ ನಮ್ಮ ಬದುಕಲ್ಲಿ ಸಣ್ಣ ಸಣ್ಣ ವಿಚಾರಗಳಿಂದ ಹಿಡಿದಿರೋದು ಜಾಸ್ತಿ ನಾವು ಅಲ್ವಾ? ನಮ್ಮ ಸಂಬಂಧಿಕರಲ್ಲಿ, ನಮ್ಮ ಗೆಳೆಯರ ವಿಚಾರದಲ್ಲಿ, ನಮ್ಮ ಸಂಸಾರದ ವಿಚಾರದಲ್ಲಿ ಸಣ್ಣ ಪುಟ್ಟ ವಿಚಾರಗಳು ಕಣ್ಣಿಗೆ ಕಾಣಲ್ಲ, ಆದರೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ. ಕೆಲವೊಂದು ಸಲ ಸಂಸಾರವನ್ನೇ ಹಾಳು ಮಾಡುತ್ತೆ ಸಣ್ಣ ಪುಟ್ಟ ವಿಚಾರಗಳು ಆಗಿರ್ತಕ್ಕಂಥ ತಪ್ಪುಗಳು. ಇಲ್ಲಿ ಮೇಧಾವಿಗಳು ಕೆಲವೊಂದಿಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಏನಂದರೆ, ಜಗತ್ತಿನಲ್ಲಿ ತಪ್ಪು ಮಾಡದ ಮನುಷ್ಯನೇ ಇಲ್ಲ ಅಂತ ಹೇಳ್ತಾರೆ. ಹೌದು, ಮನುಷ್ಯರಂದಮೇಲೆ ನಾವೆಲ್ಲ ದೇವರುಗಳಲ್ಲ. ಕರೆಕ್ಟ್. ತಪ್ಪು ಸಹಜವಾಗಿ ನಡೆದು ಹೋಗುತ್ತೆ ಅಲ್ವಾ? ಸೊ ತಿಳಿಯದೇ ಮಾತನಾಡಿದ ಮಾತುಗಳು ಕೂಡ ಸಂಸಾರದಲ್ಲಿ ದೊಡ್ಡ ಸಮಸ್ಯೆ ಮಾಡುವ ಸಾಧ್ಯತೆ ಇರುತ್ತೆ. ಕೆಲವೊಂದು ಸಲ ಕೋಪದಲ್ಲಿ ಏನೋ ಒಂದು ಅಂದುಬಿಡ್ತೀವಿ ನಾವು, ಅಪ್ಪನಿಗೋ ಅಮ್ಮನಿಗೋ ಅಥವಾ ಮಕ್ಕಳಿಗೋ ಅಥವಾ ತಾಯಿಗೋ ಅಥವಾ ಹೆಂಡತಿಗೋ ಅಥವಾ ಸಂಬಂಧಿಕರಿಗೋ ಯಾರಿಗೋ ಏನೋ ಒಂದು ಅಂದ್ಬಿಡ್ತೀವಿ ನಾವು ಕೋಪದಲ್ಲಿ. ಅಂದರೆ ಕೋಪದಲ್ಲಿದ್ದಾಗ ನಾವೇನಾದ್ರು ಮಾತಾಡ್ಬಿಟ್ಟಾಗ ನಮ್ಮ ಬುದ್ಧಿಶಕ್ತಿ ಇರಲ್ಲ. ಅವಾಗ ಕೋಪದ ಕೈನಲ್ಲಿ ಬುದ್ಧಿ ಕೊಡ್ತಾರೆ ಅಂತ ಹೇಳ್ತಾರೆ ನೋಡಿ. ಕೋಪದ ಕೈಯಲ್ಲಿ ಏನೋ ಮಾತಾಡ್ಬಿಟ್ಟಾಗ ಏನೋ ಅಂದ್ಬಿಡ್ತೀವಿ ನಾವು. ಸೊ ಆ ಟೈಮಲ್ಲಿ ಅದು ನಮಗೆ ಏನೂ ಕೂಡ ಅನಿಸಲ್ಲ. ಬಟ್ ಏನು ಅನಿಸ್ಕೊಂಡಿರ್ತಾರೆ ನೋಡಿ, ಅವ್ರ ಮನಸ್ಸಲ್ಲಿ ಆ ನೋವು ಆಗಿರುತ್ತಲ್ಲ, ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಆ ಸಣ್ಣ ಸಣ್ಣ ವಿಚಾರಗಳಿಂದ ಸಂಸಾರನೇ ಹಾಳಾಗಿರುವಂಥದ್ದು ಎಷ್ಟೋ ಇದೆ. ಅಂದರೆ ಸಣ್ಣ ಸಣ್ಣ ಮಾತುಗಳಿಂದ, ಸಣ್ಣ ಸಣ್ಣ ಪದಗಳಿಂದ ಎಷ್ಟೋ ಮನಸ್ಥಿತಿಗಳು ಹಾಳಾಗಿರೋದು ಕೂಡ ಸತ್ಯ. ಮನಸ್ಸುಗಳು ಒಡೆದೋಗಿರೋದು ಕೂಡ ಸತ್ಯ. ಎಲ್ಲರಿಗೂ ಕೂಡ ತಿಳಿದಿರೋ ಹಾಗೆ. ಕರೆಕ್ಟ್. ನೋಡಿ, ಸಂಸಾರದಲ್ಲಿ ಒಂದು ಸಣ್ಣ ತಪ್ಪುಗಳು ಕೂಡ ಒಂದು ಅನುಭವದ ಸಮ. ಸಣ್ಣ ತಪ್ಪು ದೊಡ್ಡ ಅನುಭವಕ್ಕೆ ಸಮ ಅಂತ ಹೇಳ್ತಾರೆ ದೊಡ್ಡವರು. ಕರೆಕ್ಟ್. ಯಾಕಂದರೆ ಎಷ್ಟು ಕೇರ್ಫುಲ್ ಆಗಿರ್ತೀವಿ ಅಷ್ಟು ಒಳ್ಳೆಯದು ನಮ್ಮ ವ್ಯಕ್ತಿತ್ವಕ್ಕಾಗಲಿ, ನಮ್ಮ ವ್ಯಕ್ತಿತ್ವದಿಂದ ಇನ್ನು ನಮ್ಮ ಜೊತೆಗಿರ್ತಕ್ಕಂಥ ವ್ಯಕ್ತಿಗಳಿಗೂ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ನೋಡಿ, ಈ ತಪ್ಪುಗಳನ್ನ ಸುಧಾರಣೆ ಮಾಡಿಕೊಳ್ಬೇಕು ಅಂದರೆ ಅದ್ರ ಬಗ್ಗೆ ಬಹಳ ಚರ್ಚೆ ಮಾಡಿದ್ರೆ ಪ್ರೀತಿಗಿಂತ ದ್ವೇಷ ಹೆಚ್ಚಾಗಿ ಸಂಸಾರವನ್ನು ಹಾಳು ಮಾಡುತ್ತೆ. ನೋಡಿ, ನಾವೇನು ತಪ್ಪು ಮಾಡಿರ್ತೀವಿ ಅದ್ರ ಬಗ್ಗೆ ಪದೇ ಪದೇ ದಿನ ನಾವು ಅದನ್ನು ಆ ತಪ್ಪನ್ನು ಎತ್ತಿ ಎತ್ತಿ ಡಿಸ್ಕಷನ್ ಮಾಡ್ತಾ ಜಗಳಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಜಗಳಗಳು ಜಾಸ್ತಿ ಆಗ್ತಿದ್ದಂಗೆ ಏನಾಗುತ್ತೆ, ಅಲ್ಲಿ ಪ್ರೀತಿ ಹೋಗಿ ದ್ವೇಷ ಬೆಳೀಲಿಕ್ಕೆ ಶುರುವಾಗುತ್ತೆ. ನಾವೆಲ್ಲರೂ ಕೂಡ ಆ ತಪ್ಪನ್ನು ಮಾಡ್ತೀವಿ. ಎಲ್ಲೋ ಒಂದು ಕಡೆಗೆ ಅರ್ಥ ಮಾಡಿಸ್ಲಿಕ್ಕೆ ಹೋಗಿ ಮತ್ತು ಪುನಃ ಅದೇ ಒಂದು ಜಗಳವನ್ನು ಶುರು ಮಾಡಿ ದ್ವೇಷನ ಅಲ್ಲಿ ಒಂದು ವಾತಾವರಣನ ಕ್ರಿಯೇಟ್ ಮಾಡಿಬಿಡ್ತೀವಿ ನಾವು. ಕರೆಕ್ಟ್. ಸೊ ಆ ಕಾರಣಕ್ಕೆ ನಾವೇನು ಕೆಲವೊಂದಿಷ್ಟು ಸಣ್ಣ ಪುಟ್ಟ ತಪ್ಪುಗಳು ನಡೆದಾಗ ಕ್ಷಮಿಸುವಂಥ ಗುಣ ನಮ್ಮಲ್ಲಿರಬೇಕಾಗತ್ತೆ. ಆವಾಗಲೇ ಇನ್ನೊಬ್ಬರ ಮನಸ್ಸಲ್ಲಾಗಲಿ ಅಥವಾ ಆ ಮನೆಯಲ್ಲಾಗಲಿ ಅಥವಾ ಆ ಸಂಬಂಧಿಕರ ಮಧ್ಯೆ, ಆ ಗೆಳೆತನದ ಮಧ್ಯೆ ನಾವು ಆ ಸಂಬಂಧನ ಸರಿಪಡಿಸ್ಕೊಂಡು ಹೋಗಲಿಕ್ಕೆ ಯೋಗ್ಯರಾಗಿದ್ದೀವಿ ಅಂತ ಅರ್ಥ. ಆ ಸಂಬಂಧ ಚೆನ್ನಾಗಿರುತ್ತೆ ಅಂತ ಅರ್ಥ. ನಾವು ಸಣ್ಣ ಪುಟ್ಟ ವಿಚಾರಗಳ ಬಗ್ಗೆನೇ ಬದೇ ಅದ್ರ ಬಗ್ಗೆ ಹಿಂಗಾಗೋಯ್ತು, ಹಂಗೆ ಮಾತಾಡ್ಬಿಟ್ವಿ, ಇದು ಮಾಡಿಬಿಟ್ವಿ ಅಂತ ಚರ್ಚೆ ಮಾಡ್ತಾ ಹೋದರೆ ಇರೋ ಸಂಬಂಧನೂ ಹಾಳಾಗ್ತಾ ಹೋಗುತ್ತೆ. ಅಲ್ಲಿ ನೆಮ್ಮದಿ ಇರಲ್ಲ. ಅದೇ ಮನಸ್ಸಲ್ಲಿ ಬೇರೆ ಊರ್ಲಿಕ್ಕೆ ಶುರು ಮಾಡುತ್ತೆ. ಸೊ ಇದು ಎಷ್ಟೋ ನಡೆದಿರೋದು ಕೂಡ ಸತ್ಯ. ಹೌದು, ನಾನು ಇನ್ನೂ ಏನೋ ಇಲ್ಲದಿರೋ ವಿಚಾರಗಳನ್ನೆಲ್ಲೋ ಸೃಷ್ಟಿ ಮಾಡಿ ಹೇಳ್ತಾ ಇಲ್ಲ. ಇರೋ ವಿಚಾರಗಳನ್ನು ಜಸ್ಟ್ ರಿಕಾಲ್ ಮಾಡ್ತಾ ಇದ್ದೀನಿ. ಇದು ನಮ್ಮಲ್ಲಿ ಬದಲಾವಣೆಗಳು ಆದರೆ ಎಷ್ಟೋ ಸಂಸಾರಗಳು ಉಳಿದೋಗುತ್ತೆ. ಕೋಪದಲ್ಲೆಲ್ಲೋ ಒಂದು ಕಡೆ ಹೆಂಡತಿಗೆ ಬೈದ್ಬಿಡ್ತೀವಿ, ಅಥವಾ ಹೆಂಡತಿ ಗಂಡನಿಗೆ ಬೈದ್ಬಿಡ್ತಾಳೆ, ಅಥವಾ ಹೆಂಡತಿ ಮಕ್ಕಳಿಗೆ ಬೈದ್ಬಿಡ್ತಾಳೆ, ತಂದೆಗೆ ತಾಯಿಗೆ, ಹಿಂಗೆ ಯಾರಿಗೂ ಅಂದುಬಿಡ್ತೀವಿ ಕೋಪದಲ್ಲಿ. ಬಟ್ ಅನಿಸ್ಕೊಂಡವರಿಗೆ ಆ ಮಾತುಗಳು ಎಷ್ಟು ಹರ್ಟ್ ಮಾಡುತ್ತೆ ಗೊತ್ತಾ? ಅದು ಅನುಭವಿಸೋರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಆ ಕಾರಣಕ್ಕೆ ಪ್ರತಿ ಮಾತನ್ನು ಆಡಬೇಕಾದ್ರೆ ವಿಚಾರ ಮಾಡಿ. ಸಪೋಸ್ ಕೋಪ ಬಂದರೆ ಒಂದು 10 ನಿಮಿಷ ಏನು ಮಾತಾಡ್ತೀರಾ ಸುಮ್ಮನೆ ಆಗ್ಬಿಡ್ಬೇಕು. ಆಮೇಲೆ ಯೋಚನೆ ಮಾಡಿ ಮಾತಾಡಬೇಕಾಗತ್ತೆ. ಸೊ ಅದಕ್ಕೆ ಸಂಸಾರದಲ್ಲಿ ಪ್ರೀತಿ ಮುಖ್ಯ ವಿನಃ ತಪ್ಪುಗಳು ಮುಖ್ಯ ಆಗಿರುವುದಿಲ್ಲ. ನೋಡಿ, ಎಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಲೈನಲ್ಲಿ, ಸಂಸಾರದಲ್ಲಿ ಪ್ರೀತಿ ಮುಖ್ಯ ಹೊರತು ತಪ್ಪುಗಳು ಮುಖ್ಯ ಆಗಿರುವುದಿಲ್ಲ. ಎಷ್ಟು ಅವ್ರನ್ನು ಕರೆಕ್ಟ್ ಅಲ್ವಾ? ಸಂಸಾರಕ್ಕೆ ಬೇಕಾಗಿರೋದೇನು? ಆ ಸಂಸಾರ ನಡೆಸಲಿಕ್ಕೆ ಪ್ರೀತಿ ತುಂಬ ಮುಖ್ಯ. ಪ್ರೀತಿ ಇದ್ದರೆ ಖುಷಿ ಇರುತ್ತೆ, ನೆಮ್ಮದಿ ಇರುತ್ತೆ. ತಪ್ಪುಗಳನ್ನು ಮರಿಬೇಕು, ನಾವು ಅವಾಯ್ಡ್ ಮಾಡಬೇಕು. ಆವಾಗ ಮಾತ್ರ ಆ ಒಂದು ಸಂಸಾರ ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಇದನ್ನು ಅರ್ಥಕೊಂಡು ಬದುಕಬೇಕಾಗತ್ತೆ. ನಮ್ಮ ಸಂಸಾರದಲ್ಲಿ ಪ್ರೀತಿ ತುಂಬ ಮುಖ್ಯ ಇರುತ್ತೆ, ತಪ್ಪುಗಳು ಮುಖ್ಯ ಅಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಂಡು ಬದುಕಿದಾಗ ಮಾತ್ರ ಆ ಸಂಸಾರ ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ನಿಮ್ಮ ಗೆಳೆತನ ಸಹ ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ನಿಮ್ಮ ಸಂಬಂಧಿಕರಿಗೆ ಒಂದು ಸಂಬಂಧ ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಸೊ ಅದಕ್ಕೇ ಸಣ್ಣ ಸಣ್ಣ ತಪ್ಪುಗಳಿಂದ ಸುಮಾರು ಪಾಠಗಳನ್ನು ಕಲಿಬೇಕಾಗತ್ತೆ. ಈ ಮನುಷ್ಯ ಏನೋ ಒಂದು ಸಂತತಿ ಇದೆ, ನಾವೆಲ್ಲರೂ ಕೂಡ ತಪ್ಪು ಮಾಡೋರಾಗಿದ್ರೂ ಕೂಡ ಬಟ್ ನಾವು ಅದನ್ನು ಅರ್ಥ ಮಾಡಿಕೊಂಡು ಆ ಸಣ್ಣ ಪುಟ್ಟ ತಪ್ಪುಗಳಿಂದ ಪಾಠ ಕಲಿತ ಜೀವನವನ್ನು ಚೆನ್ನಾಗಿ ನಡೆಸಿದಾಗ ಮಾತ್ರ ಅದಕ್ಕೊಂದು ಅರ್ಥ ಬರುತ್ತೆ ಸ್ನೇಹಿತರೆ.
ನಿಮ್ಮ ಅನಿಸಿಕೆ ತುಂಬ ಮುಖ್ಯ ಇರುತ್ತೆ ಈ ಒಂದು ವಿಡಿಯೋ ಬಗ್ಗೆ. ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಲೈಕ್ ಮಾಡಿ, ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋಗಳು ಇಷ್ಟ ಆಗಿದ್ದರೆ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.